ಮಹಾನಗರ ಪಾಲಿಕೆಯಲ್ಲಿ ಬಹಳ ಪ್ರಮುಖವಾದಂತಹ ಡಾಕ್ಯುಮೆಂಟ್ಸ್ ಇದ್ದಂತಹ ಲ್ಯಾಪ್ಟಾಪ್ ಅನ್ನೇ ಕಳ್ಳರು ಹೊತ್ತೊಯ್ದಿದ್ದಾರಂತೆ. ಈ ಆರೋಪ ಈಗ ಅಲ್ಲಿಂದ ಕೇಳಿ ಬಂದಿದೆ. ಯಾರು ಮಾಡಿದ ಈ ಕೆಲಸವನ್ನ ಈಗ ಎಲ್ಲಿ ತನಕ ಬಂತು ಹುಡುಕುವಂತಹ ಕೆಲಸ ನೋಡ್ತಾ ಹೋಗೋಣ. ಬೆಳಗಾವಿ ಪಾಲಿಕೆಯಲ್ಲಿ ಲ್ಯಾಪ್ಟಾಪ್ಗಳು ಮಾಯ, ಮಹತ್ವದ ದಾಖಲೆ ದೋಚಲು ಕದ್ದೊಯ್ದ್ರ ಖದೀಮರು. ಬೆಳಗಾವಿಯ ದಕ್ಷಿಣ ವಲಯದ ಕಂದಾಯ ಕಚೇರಿಯಲ್ಲಿದ್ದಂತಹ ಲ್ಯಾಪ್ಟಾಪ್ ಕಳ್ಳತನ ಆಗಿರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಕಿಟಕಿ ಗಾಜು ಒಡೆದು ಬಾಗಿಲು ಮುರಿದು ಒಳಗೆ ನುಗ್ಗಿ ಲ್ಯಾಪ್ಟಾಪ್ ಎಗರಿಸಿ ಕಳ್ಳರು ಪರಾರಿಯಾಗಿದ್ದಾರೆ. ಇನ್ನು ಆಸ್ತಿ ಮಾಲೀಕತ್ವದ ದಾಖಲಾತಿ, ಆಸ್ತಿ ಮಾಲೀಕರ ಗುರುತಿನ ಚೀಟಿ, ತೆರಿಗೆ ಚೀಟಿ, ಕಟ್ಟಡ ಪರವಾನಗಿ ಪತ್ರ ಹೀಗೆ 26 ವಾರ್ಡ್ಗಳ ನಿವಾಸಿಗಳ ದಾಖಲೆಗಳ ಸಂಗ್ರಹವಿದ್ದಂತಹ 4 ಲ್ಯಾಪ್ಟಾಪ್ ಅನ್ನ ಎಗರಿಸಿ ಪರಾರಿಯಾಗಿದ್ದಾರೆ. ಈ ಕುರಿತು ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ತಡರಾತ್ರಿ ಕಚೇರಿಗೆ ನುಗ್ಗಿದ ಖದೀಮರು ಕಿಟಕಿ ಗಾಜು ಒಡೆದು ಒಳಗ್ ನುಗ್ಗಿ ಆಫೀಸ್ನಲ್ಲಿದ್ದಂತಹ 4 ಲ್ಯಾಪ್ಟಾಪ್ ಕಳ್ಳತನ ಮಾಡಿದ್ದಾರೆ. ಇನ್ನು ಲ್ಯಾಪ್ಟಾಪ್ ಕದ್ದ ಉದ್ದೇಶ ಏನು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಪಾಲಿಕೆಗೆ ನೂತನ ಆಯುಕ್ತ ಅಧಿಕಾರವನ್ನ ವಹಿಸಿಕೊಂಡ 2 ದಿನಕ್ಕೆ ಪ್ರಮುಖ ದಾಖಲೆಗಳ ಸಂಗ್ರಹವಿದ್ದಂತಹ ಲ್ಯಾಪ್ಟಾಪ್ಗಳ ಕಳ್ಳತನ ಆಗಿರುವುದು ಮತ್ತಷ್ಟು ಅನುಮಾನಗಳನ್ನ ಹುಟ್ಟಾಕುವಂತೆ ಮಾಡಿದೆ. ಶುಕ್ರವಾರವಷ್ಟೇ ನೂತನ ಕಮಿಷನರ್ ಆಗಿ ಪಿಎನ್ ಲೋಕೇಶ್ ಅಧಿಕಾರವನ್ನ ವಹಿಸಿಕೊಂಡಿದ್ರು. ಟಿಳಕವಾಡಿ ಠಾಣೆ ಪೊಲೀಸರು ಹಾಗೂ ಶ್ವಾನದಳ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇಲ್ಲಿ ನಮ್ಮ ದಕ್ಷಿಣ ವಲಯದಾಗ ತುಡುಗಾಗಿದೆ, ಯಾವಾಗ ಆಗಿದೆ ಏನಂತ ನಮಗೆ ಗೊತ್ತಿಲ್ಲ. ಪೊಲೀಸರಿಗೆ ಇಂಟಿಮೇಷನ್ ಮಾಡಿದ್ದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂತು, ಎನ್ಕ್ವೈರಿ ನಡೆಸ್ತಾ ಇದ್ದಾರೆ. ಅಲ್ಲಿ ಏನು ಹೋಗಿದೆ ಅಂತ ಇನ್ನೂ ನಮಗೆ ಗೊತ್ತಾಗಿಲ್ಲ. ಅಂದಾಜು ಒಂದು 3-4 ಲ್ಯಾಪ್ಟಾಪ್ ಹೋಗಿದಾವ ಒಂದು ಸುದ್ದಿ ಅಷ್ಟೇ. ಅದ್ರಾಗ ಎಲ್ಲ ಡಾಟಾ ಇತ್ತು, ನಮ್ಮದು ಟ್ಯಾಕ್ಸ್ ಆಗಲಿ ಇನ್ನು ಉಳಿದ ಆಫೀಸ್ ಡಾಟಾ ಇತ್ತು. ಅವು ಎಷ್ಟು ಹೋಗಿದಾವೆ ಏನು ಪೊಲೀಸ್ ತನಿಖೆ ಆದ ನಂತರ ನಿಮ್ಗೆ ತಿಳಿಸ್ತೇನೆ. ಒಟ್ಟಾರೆ ಪಾಲಿಕೆ ಕಚೇರಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸದೇ ಇರೋದು, ಮಹತ್ವದ ದಾಖಲೆಗಳಿರುವ ಲ್ಯಾಪ್ಟಾಪ್ಗಳನ್ನ ಕಳ್ಳತನ ಮಾಡಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿ ಕೊಟ್ಟಿದೆ. ಇನ್ನು ಎಲ್ಲ ಗೊತ್ತಿದ್ದವರೇ ಕಳ್ಳತನ ಮಾಡಿರುವ ಬಗ್ಗೆ ಕೂಡ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.